ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭೀಮ್ ಮಾರ್ಗ ಏನಿದೆ ಪ್ರತಿಯೊಂದು ಹಳ್ಳಿಗೆ ಮುಟ್ಟಬೇಕು, ಪ್ರತಿಯೊಂದು ತಾಲೂಕಿಗೆ ಮುಟ್ಟಬೇಕು. ನಾವು ಮಾಡುವಂಥ ಕಾರ್ಯಕ್ರಮಗಳಲ್ಲಿ, ವಿದ್ಯಾಭ್ಯಾಸಗಳಲ್ಲಿ, ಶಿಕ್ಷಣವಾಗಲಿ ಮತ್ತು ಏನಾಗಲಿ ರಾಜಕೀಯ ಪ್ರೇರಿತವಾಗಲಿ, ನಮ್ಮ ಸಂವಿಧಾನಬದ್ಧ ಹಕ್ಕುಗಳಲ್ಲಿ ಏನಾಗಲಿ ಹಳ್ಳಿ ಹಳ್ಳಿಗೆ, ಗ್ರಾಮ ಗ್ರಾಮಿಗೆ ಮುಟ್ಟಬೇಕು ಅಂತೇಳಿ ನಮ್ಮ ರಾಜ್ಯ ಸಂಚಾಲಕರ ಆದೇಶ. ಏಕೆಂದರೆ ಈ ವಿಭಾಗದ ಸಂಜಯ್ ಕಮಲಣ್ಣವರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ಆದೇಶ ಮಾಡಿದ್ದಾರೆ. ಎಲ್ಲ ಜಿಲ್ಲಾದಲ್ಲಿ ಹಾಗೂ ಎಲ್ಲ ತಾಲೂಕಲ್ಲಿ ಹೋಗಿ ಸಂಘಟನೆ ಬಗ್ಗೆ ಅರಿವು ಮೂಡಿಸಿ, ಸಂಘಟನೆ ಯಾವ ಥರ ಬೆಳಿಬೇಕು, ಸಂಘಟನೆ ಯಾವ ಥರ ಹುಟ್ಟಿಸ್ಬೇಕು ಅಂತ ನಮಗೆ ರಾಜ್ಯ ಸಂಚಾಲಕರು ಮಾರ್ಗದಲ್ಲಿ ಬಂದಿದ್ದೀವಿ. ಇವತ್ತು ನಮಗೆ ಅಣ್ಣವರು ಸೂರಜನವರು ಹೊಸ ಪರಿಚಯ, ಬಟ್ ನಮಗೆ ಗೊತ್ತಿದ್ದಿಲ್ಲ, ಇದರ ಅಂತ ಗೊತ್ತಿತ್ತು. ನಾನು 2-3 ಸಲ ನಮ್ಮ ಜಿಲ್ಲಾ ಸಂಚಾಲಕರು ಹೇಳಿದ್ರು, ಇಲ್ಲ ಹೋಗೋಣ ಕಂಪ್ಲಿ ಭಾಗದಲ್ಲಿ ಮೀಟ್ ಮಾಡೋಣ ಅಂತೇಳಿ. ನೆಕ್ಸ್ಟ್ ನಮ್ಮ ಗ್ರಾಮ ಗುತ್ತಿಮೂಲದಲ್ಲಿ ಕಾರ್ಯಕ್ರಮ ಪೂರೈಸಲಿರುತ್ತದೆ. ಹಂಗಾಗಿ ಇದರಲ್ಲಿ ಏನಿಲ್ಲ, ಅವರಿಂದ ಹೋದ್ರೆ ಅವ್ರ ಫೋಟೋ ತೆಗಿಸಿದ್ರೆ ಇಲ್ಲಿ ವೈರಲ್ ಆಗಿಬಿಡುತ್ತಾ, ಇವರಿಂದ ಬಂದ್ರೆ ನಾವು ಫೋಟೋ ತೆಗಿಸಿದ್ರೆ ಇದಾಗ್ಬಿಡುತ್ತೆ ಅಂತೇಳಿ ನಮ್ಮದ್ರಲ್ಲೇ ಇದ್ದಾವೆ, ನಮ್ಮದ್ರಲ್ಲಿ ಇಡಿಸಿದ್ದಾರೆ. ಇವಾಗ ನೋಡಿ ವಿಚಾರಣೆ ತಿಳ್ಕೊಳ್ರಿ, ಒಂದು ದೊಡ್ಡ ಸಮುದ್ರ ಇದೆ, ಸಮುದ್ರ ಒಳಗಡೆ ಈಜಾಡಿದ್ರೆ ಯಾರು ಕಾಣಲ್ಲ. ಸೊ ಹಳ್ಳದಲ್ಲಿ ಈಜಾಡಿದ್ರೆ ನಾವೆಲ್ಲರೂ ಕಾಣ್ತಿದೀವಿ, ಸಮುದ್ರ ಈಜಾಡೋಣ ಎಲ್ಲರೂ ಸೇರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಹೋಗೋಣ. ಇವತ್ತು ನಾವು ಈ ಪ್ಯಾಂಟ್ ಹಂಗೆ ಹಾಕ್ಕೊಂಡು ಬಂದಿರೋದಂದ್ರೆ ಈತ ನಮಗೆ ಕೊಟ್ಟ ಭಿಕ್ಷೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತಾ ಇದೀವಿ. ಇಂದ ಒಂದಿನದಲ್ಲಿ ನಾವು ದಲಿತರು ಹೋಗ್ಬೇಕಾದ್ರೆ ಮುಂದೆ ಜಿಲ್ಲಾಧ್ಯಕ್ಷರ ರಾಜ್ಯದ ಎಲ್ಲ ಬರ್ತಿದ್ದಾರೆ, ಬರ್ಬೇಕು ಅಂತ ಹೇಳಿದ್ರು. ನಾವು ಬೇರೆ ಕಡೆ ಹೋಗೋರು ಆ ಪ್ರೋಗ್ರಾಮ್ ಅನ್ನು ಕ್ಯಾನ್ಸಲ್ ಮಾಡಿ ಈ ಕಡೆ ಬಂದ್ವಿ. ಯಾಕಂದ್ರೆ ಅದೊಂದು ಮನಸ್ಸಿನಾಗ ಅಷ್ಟು ಹುಮ್ಮಸ್ ಬರ್ತಿದ್ರು, ಹೋಗ್ಬೇಕು ಎಲ್ಲ ಸಂಘಟನೆಗಳು ಕಲಿತಾರೆ ಅಂತ ಹೇಳಿದ್ರೆ. ಹಿಂಗಾಗಿ ಸಂಘಟನೆ ನಾವು ಮಾನವ ಬಂಧುತ್ವ ಹೊತ್ತಿಗೆ ಇವ್ರ ಕೈ ಜೋಡಿಸಿ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾವು ಕೈ ಜೋಡಿಸ್ತೀವಿ. ಅದೇ ತರ ಮುಂದೆ ಬರೋ ದಿನಗಳಲ್ಲಿ ಇವಾಗ SIR ನಡೆಯಲಿದೆ. ನಿಮ್ಮ ಸಂಘಟನೆ ನಮ್ಮ ಸಂಘಟನೆ ಒಂದಾಗಿ ಒಟ್ಟು ಗ್ರಾಮ ಘಟಕಗಳಿಗೆ ಹೋಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ತಮ್ಮಲ್ಲಿ ಮಾತನಾಡ್ತೀವಿ. ಕಂಪ್ನಿಯಲ್ಲಿ ನಾವು ಸುಮಾರು ದಿನದಿಂದ ಸಭೆ ಕಡೆಯಿಂದ ಭಾಳ ದಿನದಿಂದ ನಾವು ಕೊರತೆ ಇತ್ತು. ಆ ಕೊರತೆ ಇವತ್ತು ನಾವೆಲ್ಲ ಸೇರಿಬಿಟ್ಟು ಒಂದು ಸಭೆಯನ್ನು ಮಾಡ್ತಿದ್ವಿ. ಎಲ್ಲ ನಮ್ಮ ಗುರು ಹಿರಿಯರು ಹಾಗೂ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದೆ. ತುಂಬ ಇವತ್ತು ನೀವು ನೋಡ್ತಾ ಇದ್ದೀರಿ, RSS ಅಂತಂದೇಳಿ ಒಂದು ಅಜೆಂಡಾ ನಡೀತಾ ಇದೆ. RSS ಜಿಂದಾಲ್ದಲ್ಲಿ ಕಾಂಟ್ರಾಕ್ಟ್ ಇವ್ರ ಹತ್ರ 180 ಜನ ಲೇಬರ್ಸ್ ಕೆಲಸ ಮಾಡ್ತಾರೆ. ನಮ್ಮ ಸಂಘಟನೆಯಿಂದ ಯಾರಿಗೆ ನಮ್ಮ ಸಂಘಟನೆ ಮೆಂಬರ್ಸ್ಗಳಿಗೆ ಏನಾದ್ರು ಜಾಬ್ ಬೇಕಾದ್ರೆ ಅಣ್ಣವ್ರು ಭೇಟಿ ಮಾಡ್ಬೋದು, ಅವ್ರು ಕೊಡ್ತಾರೆ. ಇನ್ನೇ ಒಂದು ನಮ್ಮ ಸಂಘಟನೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ಪೂರ್ವಭಾವ ಸಭೆ ಕರೆದರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಸಂಘಟನೆಯಲ್ಲಿ ಡೆಲಿವರ್ ಆದವರಿಗೆ 3,000 ಕೊಡ್ತಿದ್ದೀವಿ, ಡೆತ್ ಆದವರಿಗೆ 3,000 ಕೊಡ್ತಾ ಇದೀವಿ. ನಮ್ಮ ಸಂಘಟನೆಯಲ್ಲಿ ಮೆಂಬರ್ಸ್ ಪಾದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ಬ್ಯಾಗ್ಗಳು, ಮತ್ತೆ ಸ್ಕೂಲ್ ಬಡ ವಿದ್ಯಾರ್ಥಿಗಳಿಗೆ ಫೀಸು ವಿತರಣೆ ಆಗುವುದು ಪ್ರತಿಯೊಂದು ಈ ಥರ ನಮ್ಮ ರಾಜ್ಯ ಸಂಚಾಲಕರಾದ BN ವೆಂಕಟೇಶನ್ ಅವರು ಸಹಾಯ ಮಾಡ್ಕೊಂತ ಬರ್ತಿದ್ದಾನೆ. ಹಾಗೂ ನಮ್ಮ ಬಳ್ಳಾರಿಯಲ್ಲಿ ನನ್ನ ಕಡೆಯಿಂದ ನಮ್ಮ ಸಂಘಟನೆ ಪರವಾಗಿ ಎಲ್ಲವರಲ್ಲಿ ನಮ್ಮ ಬಳ್ಳಾರಿ ಭಾಗದಲ್ಲಿ ಗೌರ್ಮೆಂಟ್ ಸ್ಕೂಲ್ ಎಲ್ಲೆಲ್ಲಿದ್ದಾವೆ ಎಲ್ಲ ಸ್ಕೂಲ್ಗಳಲ್ಲಿ ಸ್ವಂತ ದುಡ್ಡಿನಲ್ಲಿ, ನಾವು ದುಡ್ಡಿನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಬುಕ್ಸ್ಗಳಾಗಲಿ, ಬ್ಯಾಗ್ಗಳಾಗಲಿ ಪ್ರತಿಯೊಂದು ಸಂಘಟನೆ ಅಂದ್ರೆ ಏನು, ಯಾವ ತರ ಮುಂದುವರಿಬೇಕು, ಬರೀ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಹೋಗೋದಲ್ಲ ಅಂತ ಮಾರ್ಗದರ್ಶನ ಹಾಕೊಟ್ಟಂತ ಬುನಾದಿ ಹಾಕೊಟ್ರು. ಅವರ ಮಾರ್ಗದಲ್ಲಿ ಎಷ್ಟೋ ಸಂಘಟನೆಗಳೆಲ್ಲ ಇವತ್ತು ನಡೀತಿದ್ದಾವೆ. ನಾವು ಬೇಸಿಕ್ಲಿ ಒಬ್ಬ ಶಿಕ್ಷಕರು, ಖಾಸಗಿ ಶಾಲೆ ಶಿಕ್ಷಕರು, ಮೊದಲು ಅತಿಥಿ ಶಿಕ್ಷಕ ಕಂಪ್ನಿ ಅಧ್ಯಕ್ಷರಾಗಿದ್ವಿ, ಖಾಸಗಿ ಶಾಲೆ ಇವರು ಪ್ರೆಸಿಡೆಂಟ್ ಉಪಾಧ್ಯಕ್ಷ ಆಗಿದ್ರು ಜಿಲ್ಲಾ. ಸೊ ಇವಾಗ ಆದರೂ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಆತ್ಮೀಯ ಒಂದು ನಮ್ಮ ಸಂಬಂಧಿಕರು, ಅವರು ಇಲ್ಲಿ ನಮ್ಮ ಭೀಮ ಮಾರ್ಗ ಸಂಘ ಆಗಿದೆ, ನಮ್ಮ ಕಂಪ್ನಿಯಲ್ಲಿ ಯಾವುದೇ ರೀತಿಯ ಚಾಲೂ ಇಲ್ಲ, ಒಂದು ಟೀಮ್ ಮಾಡ್ಬೇಕಂದ್ರೆ ಟೀಮ್ ಮಾಡೋಕೆ ತಗೊಳಪ್ಪ ಅಂದ್ರೆ